ಓಂ ಶಾಂತಿ. ಬಾಬಾರವರ ಜ್ಞಾನದ ಗಂಗೆಯಲ್ಲಿ ಮೀಯಲು ಸಿದ್ಧರಿದ್ದೀರಾ? ಶಿವವಾಣಿ ಚಾನೆಲ್ನ ಇಂದಿನ ಈ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬಾಬಾರವರು ನಮಗಾಗಿ ನೀಡುವ ಪ್ರತಿದಿನದ ಮುರಳಿ ಕೇವಲ ಮಾತುಗಳಲ್ಲ, ಅವು ನಮ್ಮ ಜೀವನದ ದಾರಿದೀಪ. ಇಂದಿನ ದಿನನಿತ್ಯದ ಮುರಳಿ ಮಂಥನದ ಮೂಲಕ ನಾವು ಸ್ವಯಂ ಪರಿವರ್ತನೆಯ ಹಾದಿಯಲ್ಲಿ ಒಂದು ಹೆಜ್ಜೆ ಮುಂದೆ ಸಾಗೋಣ. ಬನ್ನಿ, ಇಂದಿನ ಮಧುರ ಮಹಾವಾಕ್ಯಗಳನ್ನು ಆಲಿಸೋಣ. ಒಮ್ಮೆ ನಾವೊಂದು ವಿಷಯದ ಬಗ್ಗೆ ಯೋಚನೆ ಮಾಡೋಣ. ಶುದ್ಧವಾದ 24 ಕ್ಯಾರೆಟ್ ಚಿನ್ನದ ಒಡವೆ ಅಂದ್ರೆ ಪ್ರಾರಂಭದಲ್ಲಿ ಅದು ಎಷ್ಟು ಅದ್ಭುತವಾಗಿ ಹೊಳೆಯುತ್ತಿರುತ್ತಲ್ವಾ? ಹೌದು, ತುಂಬಾನೇ ಹೊಳಪಿರುತ್ತೆ ಅದರಲ್ಲಿ. ಖಂಡಿತ. ಆದರೆ ವರ್ಷಗಳು ಕಳೆದಂತೆ ಆ ಚಿನ್ನ ತನ್ನ ಮೂಲ ಗುಣನ ಕಳೆದುಕೊಳ್ಳಲ್ಲ. ಆದರೆ ಗಾಳಿ, ಧೂಳು ಮತ್ತೆ ನಿರಂತರ ಬಳಕೆಯಿಂದ ಅದರ ಮೇಲೆ ಒಂದು ಕೊಳೆಯ ಪದರ ಕೂತು ಕಪ್ಪಾಗ್ತಾ ಹೋಗುತ್ತೆ. ಎಕ್ಸಾಕ್ಟ್ಲಿ. ಆ ಕಪ್ಪಾದ ಚಿನ್ನನನ್ ಮತ್ತೆ ಬೆಳಗಿಸ್ಬೇಕು ಅಂದ್ರೆ ಒಬ್ಬ ಪರಿಣಿತ ಅಕ್ಕಸಾಲಿಗ ಅದನ್ನ ಬೆಂಕೀಲಿ ಹಾಕ್ತಾನೆ. ಅಂದ್ರೆ ಆ ಯೋಗಾಗ್ನಿಯಂತಹ ಬೆಂಕೀಲಿ ಹಾಕಿ ಕಲ್ಮಶನೆಲ್ಲ ಸುಟ್ಟು ಮತ್ತೆ ಆ ಮೂಲ 24 ಕ್ಯಾರೆಟ್ನ ಸತೋಪ್ರಧಾನ ಸ್ಥಿತಿಗೆ ತರ್ತಾನೆ. ರೈಟ್. ಇದು ಕೇವಲ ಲೋಹದ ಕಥೆ ಅಲ್ಲ. ಇದು ನಮ್ಮ ಪ್ರಸ್ತುತ ಮಾನಸಿಕ ಮತ್ತೆ ಆಧ್ಯಾತ್ಮಿಕ ಸ್ಥಿತಿಯ ನಿಖರವಾದ ಚಿತ್ರಣ. ನಾವು ನಮ್ಮ ದೈನಂದಿನ ಜೀವನದಲ್ಲಿ ವಿಪರೀತ ಆಯಾಸ, ಖಿನ್ನತೆ, ಅತೃಪ್ತಿ ಇದೆಲ್ಲ ಅನುಭವಿಸ್ತೀವಲ್ವಾ? ಹೌದು. ಈ ಅಶಾಂತಿಗೆ ದೈಹಿಕ ಶ್ರಮ ಕಾರಣನೇ ಅಲ್ಲ. ಲೌಕಿಕ ಓಟದಲ್ಲಿ ಆತ್ಮ ಅನ್ನೋ ಚಿನ್ನದ ಮೇಲೆ, ಅಂದ್ರೆ ನಮ್ಮ ಆತ್ಮದ ಮೇಲೆ ಅಂಟಿಕೊಂಡಿರೋ ಆಧ್ಯಾತ್ಮಿಕ ಕೊಳೆಯೇ ಇದಕ್ಕೆ ಕಾರಣ. ಶಿವಬಾಬಾ ಅವರು ಅದೇ ಅಕ್ಕಸಾಲಿಗನ ತರಹ ನಮ್ಮ ಆತ್ಮವನ್ನ ಶುದ್ಧೀಕರಿಸೋಕ್ ಬಂದಿದ್ದಾರೆ. ನಿಜ. ಆ ಕಳೆದು ಹೋದ ಹೊಳಪನ್ನ ನಮಗೆ ಮರಳಿಕೊಡೋಕೆ ಬಾಬಾ ಬಂದಿದ್ದಾರೆ. ನಮ್ಮನ್ನ ಶುದ್ಧೀಕರಿಸೋ ಈ ಪ್ರಕ್ರಿಯೆ ಬಗ್ಗೆ ಮುರಳಿಯಲ್ಲಿ ಬಹಳ ಪ್ರೀತಿಯಿಂದ ಹೀಗೆ ಹೇಳಲಾಗಿದೆ. ಮಧುರ ಮಕ್ಕಳೇ, ನೀವು ತಂದೆಯ ಮೂಲಕ ಸನ್ಮುಖದಲ್ಲಿ ಓದ್ತಿದ್ದೀರಿ. ನೀವು ಅವಶ್ಯವಾಗಿ ಸತ್ಯಯುಗದ ರಾಜಧಾನಿಗೆ ಯೋಗ್ಯರಾಗುವುದಕ್ಕಾಗಿ ಪಾವನರಾಗಬೇಕು. ವಾವ್! ಈ ಸಾಲುಗಳ ಹಿಂದಿನ ಸತ್ಯ ಬಿಡಿಸಿ ನೋಡಿದಾಗ ಬಹಳ ಆಳವಾದ ಅರ್ಥ ಸಿಗುತ್ತೆ. ಲೌಕಿಕ ಜಗತ್ತಿನಲ್ಲಿ ಶಿಕ್ಷಣ ಅಂದ್ರೇನು? ಕೇವಲ ಇನ್ಫಾರ್ಮೇಷನ್ ಕಲೆ ಹಾಕೋದು ಅಥವಾ ಯಾವುದೋ ಒಂದು ಉದ್ಯೋಗ, ಪದವಿ ಸಂಪಾದನೆ ಮಾಡೋದು? ಹೌದು. ಲೌಕಿಕ ಓದು ಕೇವಲ ಬದುಕು ಕಟ್ಟಿಕೊಳ್ಳೋಕೆ ಮಾತ್ರ ಸೀಮಿತ. ರೈಟ್. ಆದ್ರೆ ಇಲ್ಲಿ ಸ್ವಯಂ ಭಗವಂತನೇ ನಮ್ಗೆ ಶಿಕ್ಷಣ ಕೊಡ್ತಿದ್ದಾರೆ. ಇದರ ಉದ್ದೇಶವೇ ಬೇರೆ. ಬಾಬಾ ಅವರು ಪಾವನದಾಗ್ಬೇಕು ಅಂತ ಹೇಳ್ತಿರೋದು ಕೇವಲ ದೈಹಿಕ ಸ್ವಚ್ಛತೆ ಬಗ್ಗೆ ಅಲ್ಲ. ಇದು ಇಡೀ ಸಿಸ್ಟಮ್ನ, ವ್ಯವಸ್ಥೆಯ ತಳಹದಿಯನ್ನೇ ಬದಲಾಯಿಸೋ ಶಿಕ್ಷಣ. ಸತ್ಯಯುಗದ ರಾಜಧಾನಿಯೇ ಆ ಸ್ವರ್ಗದ ಆಸ್ತಿಗೆ ಯೋಗ್ಯರಾಗೋದು ಅಂದ್ರೆ ನಮ್ಮ ಆತ್ಮವನ್ನ ಸಂಪೂರ್ಣ ಶುದ್ಧೀಕರಿಸಿ ಅದರ ಮೂಲ ಸತೋಪ್ರಧಾನ ಸ್ಥಿತಿಗೆ ತರೋದು. ಕರೆಕ್ಟಾ? ಎಕ್ಸಾಕ್ಟ್ಲಿ. ಅದೇ ನಮ್ಮ ಮೂಲ ಪುರುಷಾರ್ಥ. ಆದ್ರೆ ಈ ಶಿಕ್ಷಣ ಯಾರು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಬಾಬಾ ಒಂದು ಪ್ರಶ್ನೆ ಕೇಳ್ತಾರೆ. ಪ್ರಶ್ನೆ ಹೀಗಿದೆ: ತಂದೆಯ ಯಾವ ಕರ್ತವ್ಯವನ್ನು ನೀವು ಮಕ್ಕಳು ತಿಳಿದಿದ್ದೀರಿ? ಅದಕ್ಕೆ ಉತ್ತರವಾಗಿ ಬಾಬಾ ವಿವರಿಸ್ತಾರೆ, ನಮ್ಮ ತಂದೆಯೂ ಆಗಿದ್ದಾರೆ, ಶಿಕ್ಷಕ ಮತ್ತು ಸದ್ಗುರುವೂ ಆಗಿದ್ದಾರೆಂಬುದನ್ನು ನೀವು ತಿಳಿದಿದ್ದೀರಿ. ತಂದೆಯು ಕಲ್ಪದ ಸಂಗಮ ಯುಗದಲ್ಲಿ ಹಳೇ ಪ್ರಪಂಚವನ್ನು ಹೊಸದನ್ನಾಗಿ ಮಾಡಲು, ಒಂದು ಆದಿ ಸನಾತನ ಧರ್ಮದ ಸ್ಥಾಪನೆ ಮಾಡುವುದಕ್ಕಾಗಿ ಬಂದಿದ್ದಾರೆ. ಹೌದು. ಮತ್ತೆ ಮುಂದುವರೆದು ಹೇಳ್ತಾರೆ, ತಂದೆಯು ಈಗ ನಾವು ಮಕ್ಕಳನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವುದಕ್ಕಾಗಿ ಓದಿಸ್ತಾರೆ. ಈ ಕರ್ತವ್ಯವನ್ನು ನಾವು ಮಕ್ಕಳ ಹೊರತು ಮತ್ಯಾರೂ ತಿಳ್ಕೊಂಡಿಲ್ಲ. ಖಂಡಿತ. ಈ ಕರ್ತವ್ಯ ನಮಗೆ ಮಾತ್ರ ಗೊತ್ತಿರೋದು. ಇಲ್ಲಿ ನನಗೊಂದು ದೊಡ್ಡ ಸಂಶಯ ಇದೆ. ಪ್ರಾಯೋಗಿಕವಾಗಿ ಯೋಚನೆ ಮಾಡಿದ್ರೆ ಲೌಕಿಕ ಜಗತ್ತಲ್ಲಿ ಈ 3 ಪಾತ್ರಗಳು ತಂದೆ, ಶಿಕ್ಷಕ, ಗುರು ಇವೆಲ್ಲ ಒಂದಕ್ಕೊಂದು ವಿರುದ್ಧವಾಗಿರುತ್ತಲ್ವಾ? ಹೌದು. ಲೌಕಿಕದಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಈ ಪಾತ್ರ ಮಾಡ್ತಾರೆ. ರೈಟ್. ತಂದೆ ಮಗುವಿನ ಮೇಲೆ ಮಮತೆ, ಪ್ರೀತಿ ತೋರಿಸ್ತಾನೆ. ಶಿಕ್ಷಕ ಕಟ್ಟುನಿಟ್ಟಿನ ಶಿಸ್ತು ಕಲಿಸ್ತಾನೆ. ಇನ್ನು ಗುರು ನೋಡಿದ್ರೆ ಲೌಕಿಕ ಪ್ರಪಂಚದಿಂದ ನಿರಾಸಕ್ತಿ ವೈರಾಗ್ಯ ಬೋಧಿಸ್ತಾನೆ. ಒಬ್ಬನೇ ಪರಮಾತ್ಮ ಈ 3 ವಿಭಿನ್ನ ಪಾತ್ರಗಳನ್ನ ಅದು ಒಂದೇ ಸಮಯದಲ್ಲಿ ಹೇಗೆ ನಿಭಾಯಿಸೋಕ್ ಸಾಧ್ಯ? ಇದು ಮೇಲ್ನೋಟಕ್ಕೆ ವಿರುದ್ಧ ಅಂತ ಅನ್ಸಿದ್ರೂ ಆಧ್ಯಾತ್ಮಿಕ ದೃಷ್ಟಿಯಿಂದ ಬಹಳ ತಾರ್ಕಿಕವಾಗಿದೆ ನೋಡಿ. ಮನುಷ್ಯರು ಪರಮಾತ್ಮನನ್ನ ಸರ್ವವ್ಯಾಪಿ ಅಂತ ನಂಬಿದ್ರು ಅಲ್ವಾ? ಅದಕ್ಕೆ ಭಗವಂತನ ಜೊತೆಗಿನ ಆ ನಿಖರವಾದ ಸಂಬಂಧಗಳೆಲ್ಲ ಕಡ್ದು ಹೋಗಿವೆ. ಹೌದು. ಕಲ್ಲಲ್ಲಿ ಮಣ್ಣಲ್ಲಿ ದೇವರಿದ್ದಾನೆ ಅಂದಮೇಲೆ ಸಂಬಂಧ ಎಲ್ಲಿಂದ ಬರುತ್ತೆ? ಎಕ್ಸಾಕ್ಟ್ಲಿ. ಆದ್ರೆ ಶಿವಬಾಬಾ ಅವರು ತಂದೆಯಾಗಿ ನಮ್ಗೆ ಆತ್ಮಗಳಿಗೆ ಜನ್ಮ ನೀಡಿ ಸ್ವರ್ಗದ ಆಸ್ತಿಯ ಹಕ್ಕನ್ನ ಕೊಡ್ತಾರೆ. ಶಿಕ್ಷಕನಾಗಿ ಜ್ಞಾನದ ಮೂಲಕ ಆ ಆಸ್ತಿಗೆ ಯೋಗ್ಯರನ್ನಾಗಿ ಮಾಡೋಕೆ ಓದಿಸ್ತಾರೆ. ಮತ್ತೆ ಸದ್ಗುರುವಾಗಿ ಆತ್ಮದ ಮೇಲಿರೋ ವಿಕರ್ಮಗಳ ಭಾರನ ಇಳಿಸಿ ಜತೆಯಲ್ಲೇ ನಮ್ಮನ್ನ ಶಾಂತಿಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ. ಈ 3 ಪಾತ್ರಗಳ ಸಮ್ಮಿಲನ ಇದೆಯಲ್ಲ,
ಅದೇ ಸಂಗಮಯುಗದ ಅತಿದೊಡ್ಡ ವಿಶೇಷ. ಓಹೋ, ಇದು ಬಾಬಾ ಹೇಳ್ತಿರೋ ಬಹಳ ಸೂಕ್ಷ್ಮವಾದ ವಿಷಯ. ಈ ಪಾತ್ರಗಳ ನೈಜಾನುಭವ ಪಡಿಬೇಕು ಅಂದ್ರೆ ಆ ಓಂ ಶಾಂತಿಯ ನೈಜ ಅರ್ಥ ನಮಗ್ ಗೊತ್ತಿರಬೇಕು. ಮನುಷ್ಯರು ಸುಮ್ನೆ ಕೇವಲ ಓಂ ಶಾಂತಿ ಅಂತ ಬಾಯಲ್ಲಿ ಹೇಳ್ತಾರೆ. ಹೌದು, ಜಸ್ಟ್ ಒಂದು ಗ್ರೀಟಿಂಗ್ ತರ ಬಳಸ್ತಾರೆ. ಆದ್ರೆ ಬಾಬಾ ಹೇಳ್ತಾರೆ, ನಾನು ಆತ್ಮ ಮತ್ತೆ ಇದು ನನ್ನ ಶರೀರ. ಈ ಅರಿವೇ ಓಂ ಶಾಂತಿ. ಶರೀರ ಇಲ್ದೆ ಆತ್ಮ ಪಾತ್ರ ನಿರ್ವಹಿಸೋಕೆ ಸಾಧ್ಯ ಇಲ್ಲ. ಮತ್ತೆ ಆತ್ಮ ಇಲ್ದೆ ಶರೀರ ಕೇವಲ ಜಡ. ಖಂಡಿತ. ಇದು ಆಧ್ಯಾತ್ಮಿಕತೆಯ ಅಂದ್ರೆ ನಮ್ಮ ಜ್ಞಾನದ ಬಹಳ ಮೂಲಭೂತ ಪಾಠ. ನಾನು ಈ ಶರೀರ ಅನ್ನೋ ಭಾವನೆ ಇದೆಯಲ್ಲ, ಅದೇ ದೇಹಾಭಿಮಾನ. ಈ ದೇಹಾಭಿಮಾನ ಅನ್ನೋದು ಬಹಳ ಡೇಂಜರಸ್ ಅಲ್ವಾ? ತುಂಬಾನೇ. ದೇಹಾಭಿಮಾನ ಅಂದ್ರೆ ಕೇವಲ ಅಹಂಕಾರ ಅಲ್ಲ, ಇದು ಮನುಷ್ಯನ ಆತಂಕದ, ದುಃಖದ ಮೂಲ ಅಲ್ಗಾರಿದಮ್ ಅಂತಾನೆ ಹೇಳ್ಬೋದು. ನಾವು ನಮ್ಮನ್ನ ಕೇವಲ ಭೌತಿಕ ಅಸ್ತಿತ್ವ ಅಂತ ನಂಬಿದಾಗ ಏನಾಗತ್ತೆ? ಭೌತಿಕ ವಸ್ತುಗಳನ್ನ, ನಮ್ಮ ಸಾಮಾಜಿಕ ಸ್ಥಾನಮಾನನ ರಕ್ಷಿಸ್ಕೊಳ್ಳೋ ನಿರಂತರ ಹೋರಾಟ ಶುರುವಾಗತ್ತೆ. ಹೌದು ಹೌದು. ಆ ಹೋರಾಟದಿಂದಲೇ ಅಲ್ವಾ ಈ ಸ್ಪರ್ಧೆ, ಕೋಪ, ತೃಪ್ತಿ ಎಲ್ಲ ಹುಟ್ಕೊಳ್ಳೋದು? ಎಕ್ಸಾಕ್ಟ್ಲಿ. ಹಾಗಾದ್ರೆ ಈ ದೇಹಾಭಿಮಾನನೇ ಸತೋಪ್ರಧಾನ ಸ್ಥಿತಿಯಿಂದ ನಮ್ಮನ್ನ ತಮೋಪ್ರಧಾನ ಸ್ಥಿತಿಗೆ ಅಂದ್ರೆ ಕೆಳಗೆ ತಂದಿರೋದು. ಬಾಬಾ ಸ್ಪಷ್ಟಪಡಿಸೋ ಹಾಗೆ ಸತ್ಯಯುಗದಲ್ಲಿ ನಮ್ಮ ಆತ್ಮ ಪುಣ್ಯಾತ್ಮ ಆಗಿತ್ತು, ಸಂಪೂರ್ಣ ಶುದ್ಧ ಚಿನ್ನದ ತರ ಇತ್ತು. ಹೌದು, ಆದ್ರೆ ಈಗ ಅದು ತಮೋಪ್ರಧಾನ ಆಗಿದೆ, ಅಂದ್ರೆ ಕಬ್ಬಿಣದ ತರ ಆಗಿದೆ. ಪ್ರಪಂಚದ ಇತಿಹಾಸ ಪುಸ್ತಕಗಳಲ್ಲಿ ನೋಡಿ, ಕೇವಲ ಕೆಲವು ಸಾವಿರ ವರ್ಷಗಳ ಅಂದ್ರೆ ಭೌತಿಕ, ರಾಜಕೀಯ ಬದಲಾವಣೆಗಳನ್ನ ಮಾತ್ರ ದಾಖಲೆ ಮಾಡಿದ್ದಾರೆ. ರೈಟ್. ಅವರಿಗೆ ಕಲ್ಪದ ಇತಿಹಾಸ ಗೊತ್ತಿಲ್ಲ. ಕರೆಕ್ಟ್. ಆದ್ರೆ ಶ್ರೀಮತದ ಆಧಾರದ ಮೇಲೆ ನಮಗೆ ಸೃಷ್ಟಿಯ ನೈಜ ಇತಿಹಾಸ ಅರ್ಥ ಆಗುತ್ತೆ. ಪ್ರತಿಯೊಂದು ವಸ್ತು ಹೊಸದರಿಂದ ಹಳೇದಾಗುತ್ತೆ ಅಲ್ವಾ? ಮನುಷ್ಯನಿಗೆ ಬಾಲ್ಯ, ಯೌವನ, ವೃದ್ಧಾಪ್ಯ ಬರೋ ಥರ ಈ ಸೃಷ್ಟಿ ಚಕ್ರಕ್ಕೂ ಒಂದು ವಯಸ್ಸಿದೆ. ಖಂಡಿತ. ಇದು ಸತೋಪ್ರಧಾನದಿಂದ ತಮೋಪ್ರಧಾನದ ಕಡೆಗೆ ಅಂದ್ರೆ ಮೇಲಿಂದ ಕೆಳಗೆ ನಡೆಯೋ ನೈಸರ್ಗಿಕ ಪತನದ ಪ್ರಕ್ರಿಯೆ. ಹೌದು. ಪ್ರಸ್ತುತ ಕಲಿಯುಗ ಕಬ್ಬಿಣದ ಯುಗ. ಇದು ಸಂಪೂರ್ಣ ವಿಕಾರಿ ಪ್ರಪಂಚ. ಇದನ್ನ ಬಾಬಾ ರಾವಣ ರಾಜ್ಯ ಅಂತ ಕರೀತಾರೆ. ಆದ್ರೆ ಸತ್ಯಯುಗ ನವನಿರ್ವಿಕಾರಿ ಪ್ರಪಂಚ ಆಗಿತ್ತು, ಅದು ರಾಮರಾಜ್ಯ. ವಾವ್, ರಾಮರಾಜ್ಯ. ಆದ್ರೆ ಈ ರಾಮರಾಜ್ಯ ಅಥವಾ ಸತ್ಯಯುಗದ ಬಗ್ಗೆ ಮಾತಾಡುವಾಗ ಗೀತಾಜ್ಞಾನದ ಬಗ್ಗೆ ಬಾಬಾ ಕೊಡೋ ಸ್ಪಷ್ಟೀಕರಣ ಬಹಳ ಕುತೂಹಲಕಾರಿಯಾಗಿದೆ ನೋಡಿ. ಭಗವದ್ಗೀತೆಯನ್ನ ಹೇಳಿದ ಭಗವಂತ ಕೃಷ್ಣ ಅಲ್ಲ, ಬದಲಾಗಿ ನಿಲಾಕಾರ ಶಿವಬಾಬಾ ಅಂತ ಮುರಳಿ ಹೇಳುತ್ತೆ. ನಿಜ. ಕೃಷ್ಣನಿಗೆ ಜನ್ಮ ದಿನಾಂಕ ಇದೆ, ಅದನ್ನೇ ಕೃಷ್ಣ ಜಯಂತಿ ಅಂತ ಆಚರಿಸ್ತಾರೆ. ಹೌದು. ಆದರೆ ಶಿವನಿಗೆ ದಿವ್ಯ ಜನ್ಮ ಇದೆ, ಅದಕ್ಕಾಗಿ ಶಿವರಾತ್ರಿ ಅಂತೀವಿ. ಆದ್ರೂ ಇಲ್ಲೊಂದು ಒಂದು ಪ್ರಶ್ನೆ ಕಾಡುತ್ತೆ. ಕೃಷ್ಣನ ಬದಲಿಗೆ ಶಿವನೇ ಗೀತೆ ಹೇಳಿದ್ದು ಅಂತ ತಿಳ್ಕೊಳ್ಳೋದ್ರಿಂದ ನಮ್ಮ ದೈನಂದಿನ ಪುರುಷಾರ್ಥದಲ್ಲಿ ಅಂತ ದೊಡ್ಡ ವ್ಯತ್ಯಾಸ ಏನಾಗತ್ತೆ? ಇದು ಬಹಳ ನಿರ್ಣಾಯಕವಾದ ಪ್ರಶ್ನೆ. ಕೃಷ್ಣ ದೇವತಾ ಆತ್ಮ. ಆತ ಜನ್ಮಮರಣದ ಚಕ್ರದಲ್ಲಿ ಬರ್ತಾನೆ. ಆದ್ರೆ ಪರಮಾತ್ಮ ಮನುಷ್ಯರ ತರ ಗರ್ಭವಾಸದಲ್ಲಿ ಪಾಪಗಳಿಗಾಗಿ ಶಿಕ್ಷೆ ಅನುಭವಿಸಲ್ಲ. ಓಹೋ, ಅಂದ್ರೆ ಭಗವಂತ ಕರ್ಮದ ಬಂಧನಗಳಿಂದ ಸಂಪೂರ್ಣ ಮುಕ್ತನಾಗಿರ್ತಾನೆ. ಹೌದು. ಭಗವಂತ ಕರ್ಮಬಂಧನದಿಂದ ಮುಕ್ತನಾಗಿದ್ರೆ ಮಾತ್ರ ಆತ ನಮ್ಲಿ ಕರ್ಮಬಂಧನಗಳಿಂದ ಬಿಡುಗಡೆ ಕೊಡೋಕ್ ಸಾಧ್ಯ ಅಲ್ವಾ? ಕೃಷ್ಣನೇ ಭಗವಂತ ಅಂತ ನಂಬಿದಾಗ ಮನುಷ್ಯರು ಭಗವಂತನೂ ಪುನರ್ಜನ್ಮ ಪಡಿತಾನೆ, ಅವನಿಗೂ ಕರ್ಮಗಳು ಅನ್ವಯ ಆಗುತ್ತೆ ಅನ್ನೋ ತಪ್ಪು ಕಲ್ಪನೆಗೆ ಜಾರ್ತಾರೆ. ಕರೆಕ್ಟ್. ಆ ತಪ್ಪು ಕಲ್ಪನೆಯಿಂದಲೇ ಕರ್ಮದ ಗಹನವಾದ ಸಿದ್ಧಾಂತ ಅಂದ್ರೆ ಆ ಲಾ ಆಫ್ ಕರ್ಮನೇ ಮರೆಯಾಗ್ಬಿಟ್ಟಿದೆ ಜಗತ್ತಿನಗೆ. ಎಕ್ಸಾಕ್ಟ್ಲಿ. ಈಗ ಇದರ ಮಹತ್ವ ನಿಂಗೆ ಅರ್ಥ ಆಗ್ತಿದೆ ಅನ್ಸುತ್ತೆ. ಭಗವಂತ ಯಾವತ್ತೂ ಪುನರ್ಜನ್ಮದ ಚಕ್ರದಲ್ಲಿ ಬರೋದಿಲ್ಲ. ಹೌದು. ಮತ್ತೆ ಈ ಸೃಷ್ಟಿಚಕ್ರ ಬಂದು 5000 ವರ್ಷಗಳದ್ದು. ಕ್ರೈಸ್ತ, ಇಸ್ಲಾಂ ಈ ಧರ್ಮಗಳೆಲ್ಲ ಬರೋದಕ್ಕೆ ಸಾವಿರಾರು ವರ್ಷಗಳ ಮುಂಚೆನೇ ಅಂದ್ರೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಗುಪ್ತವಾಗಿ ನಡೆಯುತ್ತೆ. ಖಂಡಿತ. ಭೌತಿಕ ಧರ್ಮಗಳು ಪ್ರತ್ಯಕ್ಷವಾಗಿ ಎಲ್ಲರಿಗೂ ಗೊತ್ತಾಗೋ ಹಾಗೆ ಸ್ಥಾಪನೆ ಆಗತ್ತೆ. ಆದ್ರೆ ಈ ಗುಪ್ತ ಕಾರ್ಯನ ಶಿವಬಾಬಾ ಅಂದ್ರೆ ನಿರಾಕಾರ ಭಗವಂತ ಈಗ ಈ ಕಲ್ಪದ ಸಂಗಮಯುಗದಲ್ಲಿ ಮಾಡ್ತಿದ್ದಾರೆ. ಹೌದು. ಮತ್ತೆ ಈ ಮಹತ್ತರವಾದ ಬದಲಾವಣೆ ಅಂದ್ರೆ ಈ ಟ್ರಾನ್ಸ್ಫಾರ್ಮೇಷನ್ ಹಿಂದಿನ ಅತಿ ದೊಡ್ಡ ಸವಾಲು ಅಂದ್ರೆ ನಮ್ಮೊಳಗಿನ ವಿಕಾರಗಳನ್ನ ಜಯಿಸೋದು. ನಿಜ. ಲೌಕಿಕ ಜಗತ್ತಿನಲ್ಲಿ ಜನ ಒಂದ್ ವಿಚಿತ್ರ ಭ್ರಮೆಯಲ್ಲಿದ್ದಾರೆ ಗೊತ್ತಾ? ಕಾಮ, ಕ್ರೋಧ ಇವೆಲ್ಲ ಇಲ್ದೆ ಜಗತ್ತು ನಡೆಯೋದಿಲ್ಲ, ಇವು ಮನುಷ್ಯನ ಸಹಜ ಪ್ರವೃತ್ತಿಗಳು ಅಂತ ಬಲವಾಗಿ ನಂಬಿಬಿಟ್ಟಿದ್ದಾರೆ. ಅದೆಲ್ಲ ನ್ಯಾಚುರಲ್ ಅಂತ ಅನ್ಕೊಂಡಿದ್ದಾರೆ. ಹೌದು. ಆದ್ರೆ ಬಾಬಾ ಬಹಳ ಎಚ್ಚರಿಕೆಯಿಂದ ಹೇಳ್ತಾರೆ, ಈ ಕಾಮವಿಕಾರ ಇದೆಯಲ್ಲ, ಅದು ಆದಿ ಮಧ್ಯ ಅಂತ್ಯದಲ್ಲಿ ಕೇವಲ ದುಃಖವನ್ನ ಮಾತ್ರ ಕೊಡುತ್ತೆ. ಸತ್ಯಯುಗದಲ್ಲಿ ಈ ವಿಕಾರಗಳೇ ಇರಲಿಲ್ಲ. ರೈಟ್.
ಅದಕ್ಕೆ ಅಲ್ವಾ ಸತ್ಯಯುಗದಲ್ಲಿ 21 ಜನ್ಮಗಳ ಕಾಲ ಅಂದ್ರೆ ಸ್ವಲ್ಪನೂ ದುಃಖ ಅನ್ನೋದೇ ಇರ್ಲಿಲ್ಲ. ಎಕ್ಸಾಕ್ಟ್ಲಿ. ಇಲ್ಲಿ ವೈರಾಗ್ಯ ಬೆಳೆಸ್ಕೊಳ್ಳೋದುರಂದ್ರೆ ಲೈಕ್ ನಮ್ಮ ಜವಾಬ್ದಾರಿಗಳನ್ನ ಬಿಟ್ಟು ಕಾಡಿಗೆ ಓಡೋದಲ್ಲ. ಬದಲಾಗಿ ದುಃಖಕ್ಕೆ ಕಾರಣ ಆಗೋ ಈ ವಿಕಾರಿ ಆಲೋಚನೆಗಳಿಂದ ಮತ್ತೆ ಲೌಕಿಕ ಆಕರ್ಷಣೆಗಳಿಂದ ಅಂದ್ರೆ ಆ ಅಟ್ಯಾಚ್ಮೆಂಟಿಂದ ಅನಾಸಕ್ತರಾಗೋದು. ಬಹಳ ಆಸಕ್ತಿದಾಯಕ. ಇದೇ ಹಿನ್ನೆಲೆಯಲ್ಲಿ ಪರಮಾತ್ಮ ಮತ್ತೆ ಧರ್ಮಸ್ಥಾಪಕರ ಪ್ರವೇಶದ ಬಗ್ಗೆ ಕೂಡ ಬಾಬಾ ಒಂದು ಗಹನವಾದ ರಹಸ್ಯ ಬಿಚ್ಚಿಡ್ತಾರೆ. ಹೌದು, ಬಾಬಾ ಏನ್ ಹೇಳ್ತಾರೆ ಅಂದ್ರೆ ಮುರಳಿಯಲ್ಲಿ ಬರುತ್ತೆ, ಕ್ರೈಸ್ತನಂತಹ ಸತೋಪ್ರಧಾನ ಆತ್ಮ ಒಂದು ಶರೀರವನ್ನ ಪ್ರವೇಶ ಮಾಡಿದಾಗ ಲೈಕ್ ಶಿಲುಬೆಗೇರಿಸುವಾಗ ಆ ಆತ್ಮಕ್ಕೆ ದುಃಖ ಆಗೋದಿಲ್ಲ, ಕೇವಲ ಶರೀರ ಮಾತ್ರ ಕಷ್ಟ ಸಹಿಸುತ್ತೆ ಅಂತ ಹೇಳಲಾಗಿದೆ. ಹೌದು ಹೌದು. ಅದೇ ಸ್ವಲ್ಪ ಯೋಚನೆ ಮಾಡಿ, ಒಂದು ಆತ್ಮ ಶರೀರನ ಪ್ರವೇಶ ಮಾಡಿದಾಗ ಆ ಶರೀರನ ಭೌತಿಕ ನೋವು ಆತ್ಮಕ್ಕೆ ತಟ್ಟಲ್ವಾ? ಇದು ಹೇಗೆ ಸಾಧ್ಯ ಅಂತ? ಇದು ಮಾನವನ ಬುದ್ಧಿಗೆ ನಿಲುಕದ ಲೈಕ್ ಬಹಳ ಸೂಕ್ಷ್ಮವಾದ ಮೆಕ್ಯಾನಿಸಮ್ ಇದು. ನೋವು ಅನ್ನೋದು ಶರೀರದ ನರಮಂಡಲದ ಅಂದ್ರೆ ನರ್ವಸ್ ಸಿಸ್ಟಮ್ನ ಭೌತಿಕ ಪ್ರತಿಕ್ರಿಯೆ. ಆದರೆ ದುಃಖ ಅನ್ನೋದು ಆತ್ಮದ ಭಾವನಾತ್ಮಕ ಅಟ್ಯಾಚ್ಮೆಂಟ್. ಓಹೋ, ನೋವು ಮತ್ತೆ ದುಃಖ ಎರಡೂ ಬೇರೆ ಬೇರೆ ಅಂತೀರಾ? ಖಂಡಿತ. ಒಂದು ಆತ್ಮ ಸಂಪೂರ್ಣ ಸತೋಪ್ರಧಾನವಾಗಿದ್ದಾಗ ಅದು ಶರೀರದ ಭ್ರಮೆಯಿಂದ ಸಂಪೂರ್ಣ ಮುಕ್ತವಾಗಿರುತ್ತೆ. ಅದೇ ರೀತಿ ಶಿವಬಾಬಾ ಬ್ರಹ್ಮ ತಂದೆಯ ಹಳೇ ಶರೀರದಲ್ಲಿ ಪ್ರವೇಶ ಮಾಡಿದಾಗ ಆ ಶರೀರಕ್ಕೆ ಏನೇ ಭೌತಿಕ ಕಷ್ಟ ಬಂದ್ರೂ ಅದು ಪರಮಾತ್ಮನಿಗೆ ತಟ್ಟೋದಿಲ್ಲ. ಪರಮಾತ್ಮ ಸದಾ ಸುಖಶಾಂತಿಯ ಸಾಗರ. ಆತನಿಗೆ ಯಾವುದೇ ಕರ್ಮದ ಲೇಪನ ಇರಲ್ಲ. ಹಾಗಾಗಿ ಆತ ಯಾವತ್ತೂ ಲೈಕ್ ಒಂದು ಕ್ಷಣ ಕೂಡ ದುಃಖ ಅನುಭವಿಸಲ್ಲ. ಎಕ್ಸಾಕ್ಟ್ಲಿ. ಈ ದಿವ್ಯಜ್ಞಾನ ಇದೆಯಲ್ಲ, ಇದು ಭಕ್ತಿ ಮಾರ್ಗದ ಅಂದ್ರೆ ಆ ಎಲ್ಲ ಭ್ರಮೆಗಳನ್ನ ಹೊಡೆದಾಕತ್ತೆ. ಈಗ ನಾವು ಮಾಡ್ತಿರೋ ಈ ಸಂಗಮ ಯುಗದ ಪುರುಷಾರ್ಥನೆ ಮುಂದೆ ಭಕ್ತಿ ಮಾರ್ಗದಲ್ಲಿ ಮಹಿಮೆ ಆಗತ್ತೆ. ರೈಟ್. ಅಂದ್ರೆ ದ್ವಾಪರ ಯುಗದಲ್ಲಿ ವಾಮ ಮಾರ್ಗಕ್ಕೆ ಹೋದಾಗ ಮೊದಲು ಯಾರು ಪೂಜ್ಯರಾಗಿದ್ದರೋ ಆ ದೇವತೆಗಳೇ ನಂತರ ಪೂಜಾರಿಗಳಾಗ್ತಾರೆ. ಖಂಡಿತ. ಇದು ಕರ್ಮದ ಮತ್ತು ಕಾಲಚಕ್ರದ ನಿಖರವಾದ ಲೆಕ್ಕಾಚಾರ ರೋಡಿ. ಪೂಜ್ಯ ದೇವತೆಗಳು ಟೈಮ್ ಹೋದ್ಹಾಗೆ ತಮ್ಮ ಹೊಳಪನ್ನ ಕಳೆದುಕೊಂಡು ಭಕ್ತರಾಗಿ ಪೂಜಾರಿಗಳಾಗಿ ಬದಲಾಗ್ತಾರೆ. ಆದ್ರೆ ಈಗ ಅಂದ್ರೆ ಈ ಸಂಗಮದಲ್ಲಿ ಆ ನಿರಾಕಾರ ತಂದೆಯಿಂದ ನಮ್ಗೆ ಆ ಸ್ವರ್ಗದ ಆಸ್ತಿ, ಅದೇ ದೈವೀ ಪ್ರಪಂಚದ ಸಾರ್ವಭೌಮತ್ವ ನಮ್ಮ ಜನ್ಮಸಿದ್ಧ ಅಧಿಕಾರವಾಗಿ ಸಿಗ್ತಾ ಇದೆ. ಹೌದು, ಜನ್ಮಸಿದ್ಧಾಧಿಕಾರ. ಆ ಸತ್ಯಯುಗದ ಅಂದ್ರೆ ಆಡಳಿತ ಹೇಗಿರುತ್ತೆ ಅಂತ ಊಹಿಸಿದ್ರೇನೆ ರೋಮಾಂಚನ ಆಗುತ್ತೆ ಅಲ್ವಾ? ನಿಜ. ಇಂದಿನ ಜಗತ್ತಲ್ಲಿ ನೋಡಿ, ಮನುಷ್ಯ ಅತ್ಯಾಧುನಿಕ ತಂತ್ರಜ್ಞಾನ ಲೈಕ್ AI ಮೂಲಕ ದೋಷರಹಿತ ವ್ಯವಸ್ಥೆಗಳನ್ನ ಮಾಡೋಕೆ ಟ್ರೈ ಮಾಡ್ತಿದ್ದಾನೆ. ಎಲ್ಲಿ ಸಿಸ್ಟಮ್ ತನ್ನಷ್ಟಕ್ಕೆ ತಾನೇ ಪರ್ಫೆಕ್ಟಾಗಿ ಕೆಲಸ ಮಾಡುತ್ತೋ ಅಲ್ಲಿ ಯಾರ ನಿರ್ದೇಶನವೂ ಬೇಕಾಗಿಲ್ಲ. ಹೌದು ಹೌದು. ಅದೇ ತರ ಸತ್ಯಯುಗದಲ್ಲಿ ಆತ್ಮಗಳು ಸಂಪೂರ್ಣ ಅಂದ್ರೆ ಸತೋಪ್ರಧಾನವಾಗಿರೋದ್ರಿಂದ ಅಲ್ಲಿನ ಮಹಾರಾಜ ಮಹಾರಾಣಿಯರಿಗೆ ಸಲಹೆ ಕೊಡೋಕೆ ಲೌಕಿಕದ ತರ ಯಾವುದೇ ಮಂತ್ರಿಗರ ಅಗತ್ಯನೇ ಇರೋದಿಲ್ಲ. ವಾವ್! ಪ್ರತಿಯೊಬ್ರೂ ತಮ್ಮ ತಮ್ಮ ಸ್ವಯಂ ಆಡಳಿತಗಾರರು. ಅದು ಸಂಪೂರ್ಣ ಪರಿಶುದ್ಧ ಮತ್ತೆ ಆಂತರಿಕವಾಗಿ ಸ್ವಯಂಚಾಲಿತ ಅಂದ್ರೆ ಆಟೋಮ್ಯಾಟಿಕ್ ಸಿಸ್ಟಮ್. ಖಂಡಿತ. ಅಂತಹ ಅದ್ಭುತ ಸತೋಪ್ರಧಾನ ಸ್ತುತಿಗೆ ತಲುಪೋಕೆ ಬಾಬಾ ನಮ್ಗೆ ಕೊಡೋ ಅಸ್ತ್ರನೇ ನೆನಪಿನ ಯಾತ್ರೆ. ನಮ್ಮೆಲ್ಲ ದುಃಖಗಳಿಗೂ ಲೈಕ್ ಮೂಲವಾದ ಈ ಪಂಚಭೂತಗಳಲ್ಲಿ ಅಂದ್ರೆ 5 ವಿಕಾರಗಳಲ್ಲಿ ಮೊದಲನೇದು ದೇಹಾಭಿಮಾನ ಅಂತ ಬಾಬಾ ಎಚ್ಚರಿಸ್ತಾರೆ. ಹೌದು. ಈ ದೇಹಾಭಿಮಾನದಿಂದ ಹೊರಬರೋಕೆ ಇರೋ ಲೈಕ್ ಏಕೈಕ ದಾರಿನೇ ಮನ್ಮನಾಭವ ಸ್ಥಿತಿ. ಅಂದ್ರೆ ಓಡಾಡುತ್ತಾ ಕೆಲ್ಸ ಮಾಡುತ್ತಾ ತಂದೆಯನ್ನ ನೆನಪು ಮಾಡಿಕೊಳ್ಳೋದು. ರೈಟ್. ಈ ನೆನಪಿನ ಯಾತ್ರೆ ಅಂದ್ರೆ ಆ ಹಿಂದಿನ ವಿಜ್ಞಾನ ಬಹಳ ಸ್ಪಷ್ಟವಾಗಿದೆ. ನಾವು ಪರಮಾತ್ಮನನ್ನ ನೆನಪು ಮಾಡಿದಾಗ ಏನಾಗುತ್ತೆ? ಆ ಸರ್ವಶಕ್ತಿವಂತನ ಶುದ್ಧ ಪ್ರಕಂಪನಗಳು ಅಂದ್ರೆ ವೈಬ್ರೇಷನ್ಸ್ ನಮ್ಮ ಆತ್ಮವನ್ನ ಪ್ರವೇಶ ಮಾಡುತ್ತೆ. ಈ ಯೋಗಾಗ್ನಿಯ ಮೂಲಕ ಅನೇಕ ಅಂದ್ರೆ ಎಷ್ಟೋ ಜನ್ಮಗಳ ವಿಕರ್ಮಗಳೆಂಬ ನಮ್ಮ ಮೆದುಳಿನ ಹಳೆಯ ನಕಾರಾತ್ಮಕ ಕೊಂಡಿಗಳು, ಆ ನ್ಯೂರಲ್ ಪಾಥ್ವೇಸ್ ಅಂತಾರಲ್ವಾ, ಅದೆಲ್ಲ ಸುಟ್ಟು ಹೋಗುತ್ತೆ. ಕೋಪ, ಆಸೆ ಅನ್ನೋ ಹಳೆಯ ಸಂಸ್ಕಾರ ನಾಶ ಆಗಿ ಹೊಸ ದೈವೀ ಸಂಸ್ಕಾರ ರೂಪುಗೊಳ್ಳುತ್ತೆ. ವಾವ್! ಇದು ಅಂದ್ರೆ ಈ ಯೋಗಾಗ್ನಿಯ ಅಂತಿಮ ಗುರಿನೇ ನಮ್ಮ ಮಧುರ ಮನೆ, ಆ ಶಾಂತಿಧಾಮವನ್ನು ತಲುಪುವುದು. ನಾವೆಲ್ಲರೂ ಆ ಶಾಂತಿಧಾಮದ ನಿವಾಸಿಗಳು. ಅಲ್ಲಿಂದ ನಾವು ಲೈಕ್ ಅಶರೀರಿಯಾಗಿ ಇಲ್ಲಿ ಪಾತ್ರ ಮಾಡೋಕೆ ಬಂದಿದ್ದೀವಿ. ಎಕ್ಸಾಕ್ಟ್ಲಿ. ಈ ಸತ್ಯನ ನಾವರಿತಾಗ 84 ಲಕ್ಷ ಜನ್ಮಗಳೆಂಬ ಆ ಸುಳ್ಳು ಭ್ರಮೆ ಕಳಚಿ ನಿಖರವಾದ 84 ಜನ್ಮಗಳ ಸತ್ಯ ನಮ್ಮ ಎದುರು ಅನಾವರಣ ಆಗುತ್ತೆ. ಹೌದು. ಮನುಷ್ಯ ಆತ್ಮ ಮನುಷ್ಯನಾಗಿಯೇ ಜನ್ಮ ಪಡೆಯುತ್ತೆ ಹೊರತು ಭಕ್ತಿ ಮಾರ್ಗದಲ್ಲಿ ಹೇಳೋ ಹಾಗೆ ಪ್ರಾಣಿ ಪಕ್ಷಿಗಳಾಗಿ ಅಲ್ಲ. ಆ ಅರಿವು ಮೂಡಿದಾಗಲೇ ಆತ್ಮ
ಈ ಅಂತಿಮ ಜನ್ಮದಲ್ಲಿ ಪವಿತ್ರತೆಯ ದೃಢವಾದ ಪ್ರತಿಜ್ಞೆ ಮಾಡಕ್ಕೆ ಸಾಧ್ಯ ಆಗೋದು ಕೇವಲ ಲೌಕಿಕ ಆಚರಣೆಗಳಿಂದಲ್ಲ, ಜ್ಞಾನದ ಮೂಲಕ. ಆ ಶೂದ್ರರಿಂದ ಬ್ರಾಹ್ಮಣರಾಗೋ ಮಹತ್ವನೇ ಇದು. ಖಂಡಿತ. ಇದು ಅಂದ್ರೆ ಸಂಪೂರ್ಣ ನಮ್ಮ ದೃಷ್ಟಿಕೋನದ ಮತ್ತು ಅಸ್ತಿತ್ವದ ಬೇಸಿಕ್ ಎಕ್ಸಿಸ್ಟೆನ್ಸ್ನ ಬದಲಾವಣೆ. ಹೌದು ಹೌದು. ಓಕೆ, ಈ ಎಲ್ಲ ಗಹನವಾದ ರಹಸ್ಯಗಳನ್ನ ಬಿಚ್ಚಿಟ್ಟ ಶಿವಬಾಬಾ ಅವರಿಗೆ ನಮ್ಮ ಕೃತಜ್ಞತೆ ಸಲ್ಲಿಸೋ ಸಮಯ ಈಗ. ಬಾಬಾ ಅವರ ಪ್ರೀತಿಯ ಅಸಿಹಿಯಾದ ಸಂದೇಶವನ್ನ ಅವ್ರದೇ ಮಾತುಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ ಸ್ವೀಕರಿಸೋಣ. ಮಧುರಾತಿ ಮಧುರ, ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆ ಮಧುರವಾದ ಸಂದೇಶದ ಅಂದ್ರೆ ಯಾದ ಪ್ಯಾರ್ನ ನಂತರ ಈಗ ಇಂದಿನ ಮುರಳಿಯ ಅಂತಿಮ ಭಾಗಗಳ ಕಡೆ ಹೆಜ್ಜೆ ಹಾಕೋಣ. ಧಾರಣೆ ಬಗ್ಗೆ ಬಾಬಾ ಕೊಟ್ಟಿರೋ ನಿರ್ದೇಶನಗಳು ನಮ್ಮ ಪ್ರಾಯೋಗಿಕ ಜೀವನಕ್ಕೆ ತುಂಬಾನೇ ಅವಶ್ಯಕವಾಗಿದೆ. ಹೌದು. ಧಾರಣೆಗಾಗಿ ಮುಖ್ಯ ಸಾರದಲ್ಲಿ 2 ಪ್ರಮುಖ ಅಂಶಗಳಿದೆ. ಮೊದಲನೇದಾಗಿ, ಬಾಬಾ ಅವರ ಜೊತೆ ಮಾಡಿರೋ ಆ ಪವಿತ್ರತೆಯ ಪ್ರತಿಜ್ಞೆಯಲ್ಲಿ ದೃಢವಾಗಿರಬೇಕು. ಕಾಮ, ಕ್ರೋಧದಂತಹ ಮಹಾ ಭೂತಗಳನ್ನ ವಿಜಯಶಾಲಿಯಾಗಿ ಎದುರಿಸಬೇಕು. ರೈಟ್. ಎರಡನೇದಾಗಿ, ನಡೆಯುತ್ತಾ ಸುತ್ತಾಡ್ತಾ ಪ್ರತಿಯೊಂದು ಕಾರ್ಯ ಮಾಡ್ತಿದ್ರೂ ಓದಿಸುವ ತಂದೆಯ ಆ ನೆನಪಿನಲ್ಲಿರಬೇಕು. ಆಧುನಿಕ ಜೀವನದಲ್ಲಿ ಅಂದ್ರೆ ಉದಾಹರಣೆಗೆ ಆಫೀಸ್ನಲ್ಲಿ ಯಾರಾದರೂ ನಮ್ಮೇಲೆ ಸಿಟ್ಟಾಗಿದ್ದಾಗ ಅಥವಾ ಯಾವುದೋ ಪ್ರಮುಖ ಮೀಟಿಂಗ್ನಲ್ಲಿ ಬಹಳ ಒತ್ತಡದಲ್ಲಿದ್ದಾಗ ಒಳಗೆ ನಾನು ಆತ್ಮ, ನನ್ನನ್ನು ಮುನ್ನಡೆಸುತ್ತಿರುವನು ಆ ಪರಮ ಶಿಕ್ಷಕ ಅನ್ನೋ ಸಣ್ಣ ನೆನಪು ನಮ್ಮನ್ನ ಆ ಕ್ಷಣದ ಆತಂಕದಿಂದ ಪಾರು ಮಾಡುತ್ತಲ್ವಾ? ಖಂಡಿತ. ಆ ಶುದ್ಧ ನೆನಪು ನಮ್ಮನ್ನ ದಿವ್ಯತೆಯ ಕಡೆ ಕೊಂಡೊಯ್ಯುತ್ತೆ. ಇದೇ ಆಧಾರದ ಮೇಲೆ ಇಂದಿನ ವರದಾನ ಕೂಡ ನಮಗೆ ಸಿಕ್ಕಿದೆ. ಹೌದು. ವರದಾನ ಏನಂದ್ರೆ, ಸರ್ವ ಖಜಾನೆಗಳಿಂದ ಸಂಪನ್ನರಾಗಿದ್ದು ತಮ್ಮ ಚಹರೆಯ ಮೂಲಕ ಸೇವೆಯನ್ನು ಮಾಡುವಂಥ ಸತ್ಯ ಸೇವಾಧಾರಿ ಭವ. ವಾವ್! ಅಂದ್ರೆ ಸೇವೆ ಅಂದ್ರೆ ಕೇವಲ ವೇದಿಕೆ ಮೇಲೆ ನಿಂತು ಭಾಷಣ ಮಾಡೋದಲ್ಲ. ಎಕ್ಸಾಕ್ಟ್ಲಿ. ಇದರ ಆಳವಾದ ಅರ್ಥನೇ ಅದು. ಯಾರು ಜ್ಞಾನದ ಖಜಾನೆಯಿಂದ ಸಂಪೂರ್ಣವಾಗಿ ತುಂಬಿರ್ತಾರೋ ಅವರ ಮುಖದಲ್ಲಿ ಒಂದು ದಿವ್ಯ ಹೊಳಪು, ಅಂದ್ರೆ ಆ ಈಶ್ವರೀಯ ನಶೆ ಸದಾ ಇರುತ್ತೆ. ಹೌದು. ಎಂತಹ ಬಿಕ್ಕಟ್ಟಿನ ಟೆನ್ಷನ್ ಪರಿಸ್ಥಿತಿಯಲ್ಲೂ ಅವರ ಆಂತರಿಕ ಆ ಶಾಂತಿಯಿಂದ ಕೂಡಿದ ಮುಖನೇ, ಆ ದಿವ್ಯ ಚಹರೆನೇ ಇತರರಿಗೆ ಸೇವೆಯನ್ನ ಮಾಡುತ್ತಲ್ವಾ? ಅವರ ಆ ಮೌನವೇ ಇತರರಿಗೆ ಅತಿದೊಡ್ಡ ಆಶ್ರಯ ಆಗತ್ತೆ. ಹೌದು ಹೌದು. ಎಂಥ ಅದ್ಭುತ ಶಕ್ತಿ ನೋಡಿ ಇದು. ಈ ಸ್ಥಿತಿಯನ್ನ ಅಂದ್ರೆ ಇದನ್ನ ಮೇಂಟೈನ್ ಮಾಡೋಕೆ ಇಂದಿನ ಸ್ಲೋಗನ್ ನಮ್ಮ ಮನಸ್ಸಿಗೆ ಒಂದು ಪ್ರಬಲವಾದ ಆಂಕರ್ ಅಂದ್ರೆ ಆಧಾರವಾಗಿದೆ. ಸ್ಲೋಗನ್ ಏನಂದ್ರೆ, ಸಮಯ ಮತ್ತು ಸಂಕಲ್ಪದ ಖಜಾನೆಯ ಉಳಿತಾಯ ಮಾಡ್ತಾ ಜಮಾದ ಖಾತೆಯನ್ನು ವೃದ್ಧಿ ಮಾಡ್ಕೊಳ್ಳಿರಿ. ನಿಜ. ನಾವು ದಿನವಿಡೀ ಎಷ್ಟು ನಕಾರಾತ್ಮಕ ಮತ್ತೆ ವ್ಯರ್ಥ ಸಂಕಲ್ಪಗಳನ್ನ ಮಾಡ್ತೀವಿ ಅಂತ ಲೆಕ್ಕ ಹಾಕಿದ್ರೆ ನಮಗೆ ಆಶ್ಚರ್ಯ ಆಗತ್ತೆ. ನಮ್ಮ ಎನರ್ಜಿ ಅಂದ್ರೆ ಶಕ್ತಿಯೆಲ್ಲ ಈ ವ್ಯರ್ಥ ವೇಸ್ಟ್ ಸಂಕಲ್ಪಗಳಿಂದಲೇ ಪೋಲಾಗ್ತಾ ಇದೆ. ಖಂಡಿತ. ಆ ಪ್ರತಿಯೊಂದು ಅಂದ್ರೆ ಪ್ರತಿ ಸಂಕಲ್ಪವನ್ನ ತಡೆದು ನಿಲ್ಲಿಸಿ ಅದನ್ನ ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿ ಬದಲಾಯಿಸಿದಾಗ ಮಾತ್ರ ನಮ್ಮ ಆಧ್ಯಾತ್ಮಿಕ ಖಾತೆ ಬಲಗೊಳ್ಳುತ್ತೆ. ಹೌದು. ಕೊನೆಯದಾಗಿ ಬಾಬಾ ಅವರ ಅವ್ಯಕ್ತ ಸೂಚನೆ ನಮಗೆ ಇನ್ನೊಂದು ಮಧುರವಾದ ಪಾಠ ಕಲಿಸ್ತೆ. ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣ ಧಾರಣೆ ಮಾಡಿ. ಲೌಕಿಕದಲ್ಲಿ ನಾವು ಯಾರಿಗಾದ್ರೂ ಸಿಹಿ ತಿನ್ಸಿದ್ರೆ ಅದು ಕೇವಲ ನಾಲಿಗೆಗೆ ಸ್ವಲ್ಪ ಸಮಯದವರೆಗೆ ಖುಷಿ ಕೊಡುತ್ತಲ್ವಾ? ಹೌದು, ಅದು ಜಸ್ಟ್ ಟೆಂಪರರಿ. ಆದ್ರೆ ನಮ್ಮ ಮಾತು, ದೃಷ್ಟಿ ಮತ್ತೆ ಪ್ರತಿಯೊಂದು ಆ ಕರ್ಮದಲ್ಲಿ ಮಧುರತೆ ಇದ್ರೆ ಅದು ನಮ್ಮ ಸುತ್ತಮುತ್ತ ಇರೋ ಎಲ್ರಿಗೂ ಸದಾಕಾಲ ಶಾಶ್ವತವಾದ ಖುಷಿನ ಕೊಡುತ್ತೆ. ಅದೇ ನೋಡಿ ನಿಜವಾದ ಮಹಾನ್ ಗುಣ. ಕರೆಕ್ಟ್. ಈ ಎಲ್ಲ ಅದ್ಭುತವಾದ ಜ್ಞಾನರತ್ನಗಳನ್ನ, ದಿವ್ಯ ಸೂಚನೆಗಳನ್ನ ಮತ್ತೆ ವರದಾನಗಳನ್ನ ನಮ್ಮೊಳಗೆ ಆಳವಾಗಿ ಇಳಿಸ್ಕೊಳ್ಳೋಕೆ ಈಗ ನಮ್ಮ ಶಕ್ತಿಯ ಮಟ್ಟವನ್ನ ಸಂಪೂರ್ಣ ಶಾಂತ ಮತ್ತೆ ಧ್ಯಾನಮಗ್ನ ಸ್ಥಿತಿಗೆ ತರೋಣ. 1-2 ನಿಮಿಷಗಳ ಕಾಲ ಎಲ್ಲರೂ ತಮ್ಮ ಗಮನವನ್ನ ಹೊರಜಗತ್ತಿನ ಗದ್ದಲದಿಂದ ಸಂಪೂರ್ಣವಾಗಿ ಆ ಒಳಮುಖವಾಗಿ ತಿರುಗಿಸೋಣ. ನಿಧಾನವಾಗಿ ಉಸಿರಾಡಿ. ಮನಸ್ಸಿನಲ್ಲಿ ಓಡುತ್ತಿರೋ ಎಲ್ಲಾ ಆಲೋಚನೆಗಳನ್ನ ಮೆಲ್ಲನೆ ತಗ್ಗಿಸಿ. ನಮ್ಮನ್ನ ನಾವು ಭ್ರುಕುಟಿಯ ಮಧ್ಯದಲ್ಲಿ ವಿರಾಜಮಾನವಾಗಿರೋ ಒಂದು ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರ ಅಂತ ಭಾವಿಸೋಣ. ಹೌದು. ಆ ಪರಮಪಿತ ಶಿವಬಾಬಾನ ದಿವ್ಯ ಕಿರಣಗಳು, ಆ ವರದಾನದ ಬೆಳಕು
ನೇರವಾಗಿ ಆತ್ಮದ ಮೇಲೆ ಬೀಳ್ತಿದೆ. ಸತ್ಯ, ಸೇವಾಧಾರಿಯಾಗಿರೋ ದಿವ್ಯ ಶಕ್ತಿ ನಮ್ಮ ಪ್ರತಿಯೊಂದು ಕಣದಲ್ಲೂ ಸಂಚರಿಸುತ್ತಿದೆ. ಸಮಯ ಮತ್ತು ಸಂಕಲ್ಪಗಳ ಒಡೆಯ ಅನ್ನೋ ಸ್ವಮಾನವನ್ನ ಅರಿವಿನಲ್ಲಿ ಭದ್ರವಾಗಿ ಲಾಕ್ ಮಾಡ್ಕೊಳ್ಳೋಣ. ಆ ಮಧುರತೆ ಮತ್ತು ನಮ್ರತೆಯು ನಮ್ಮ ಸಹಜ ಸ್ವಭಾವವಾಗುತ್ತಿದೆ. ಸಂಪೂರ್ಣ ಶಾಂತಿ. ಎಂತಹ ಸುಂದರವಾದ ಮತ್ತು ಆಳವಾದ ಶಾಂತಿಯ ಅನುಭವ. ಈ ಮನಮನಾಭವ ಸ್ಥಿತಿಯನ್ನ, ಈ ದಿವ್ಯ ಪ್ರಕಂಪನಗಳನ್ನ ಇಡೀ ದಿನ ನಮ್ಮೊಡನೆ ಕೊಂಡೊಯ್ಯೋಣ. ಖಂಡಿತ. ಈ ಸಂಭಾಷಣೆಯನ್ನ ಮುಕ್ತಾಯಗೊಳಿಸೋ ಮುನ್ನ ಪ್ರತಿಯೊಬ್ಬರೂ ತಮ್ಮನ್ನು ತಾವು ಕೇಳ್ಕೋಬೇಕಾದ ಒಂದು ಪ್ರಚೋದಕ ಪ್ರಶ್ನೆ ಇಲ್ಲಿದೆ. ಇಂದಿನ ಬಿಡುವಿಲ್ಲದ ಈ ದಿನಚರ್ಯೆಯಲ್ಲಿ ಅನಗತ್ಯ ಯೋಚನೆಗಳನ್ನ ತಡೆದು ನಮ್ಮ ಆಧ್ಯಾತ್ಮಿಕ ಖಾತೆಗೆ ಜಮಾ ಮಾಡೋಕೆ ಎಷ್ಟು ಶುದ್ಧ ಸಂಕಲ್ಪಗಳನ್ನ ಮತ್ತು ಎಷ್ಟು ಸೆಕೆಂಡ್ಗಳ ಆ ಅಮೂಲ್ಯ ಸಮಯವನ್ನ ನಾವು ಉಳಿತಾಯ ಮಾಡಬಹುದು? ಹೌದು, ಇದರ ಬಗ್ಗೆ ಆಳವಾಗಿ ಯೋಚಿಸಿ ನೋಡಿ. ದಿನವಿಡೀ ಬಾಬಾರವರ ಆ ಮಧುರ ನೆನಪಿನಲ್ಲಿರಿ. ಇಂದಿನ ಈ ಮುರಳಿ ಮಂಥನ ನಿಮ್ಮ ಆತ್ಮಕ್ಕೆ ತೃಪ್ತಿ ನೀಡಿದೆ ಎಂದು ಭಾವಿಸುತ್ತೇವೆ. ನೆನಪಿಡಿ, ಜ್ಞಾನದ ಮಂಥನವು ನಮ್ಮ ಜೀವನದ ಕತ್ತಲೆಯನ್ನು ದೂರ ಮಾಡುತ್ತದೆ. ಇಂತಹ ಪವಿತ್ರವಾದ ವಿಚಾರಗಳನ್ನು ನಿಮ್ಮ ಜೀವನದ ಭಾಗವಾಗಿಸಿಕೊಳ್ಳಿ. ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಜ್ಞಾನದ ಈ ದೀಪವನ್ನು ಎಲ್ಲರಿಗೂ ತಲುಪಿಸಲು ಶೇರ್ ಮಾಡಿ. ಪ್ರತಿದಿನ ಬಾಬಾರವರ ಮುರಳಿಯ ಸಾರವನ್ನು ಆಲಿಸಲು ನಮ್ಮ ಶಿವವಾಣಿ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಮನಸ್ಸು ಸದಾ ಶಾಂತವಾಗಿರಲಿ. ಬಾಬಾರವರ ನೆನಪು ಸದಾ ಜೊತೆಗಿರಲಿ. ಓಂ ಶಾಂತಿ.